ಜೆಡಿಎಸ್ ಕಾರ್ಯದರ್ಶಿ ಚಂದ್ರು ಆಲಿಯಾಸ್ ಬುದ್ಧಿವಂತನ ಮೇಲೆ ಕಾಂಗ್ರೆಸ್ ಮುಖಂಡರಿಂದ ಮಾರಣಾಂತಿಕ ಹಲ್ಲೆ. ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಇಲ್ಲಿ ಬುದ್ಧಿ ಮಾಡೋದೇ ಕ್ರೆಡಿಟ್ ಆಗಿದೆ, ಕ್ರೆಡಿಟ್ ಆಗಿದೆ. ಯಾರು ಹೊಡೆದಿರೋದು? ಇವನು ಪೊಲೀಸ್ ಚಂದನಯ್ಯ ಮತ್ತೆ ಇನ್ಯಾರು ಟಿಪಿ ಜಿನಿ. ಹೌದು, ಕಳೆದ 7 ದಿನಗಳ ಹಿಂದೆ ಸಾಲಿಗ್ರಾಮದಲ್ಲಿ ತಡರಾತ್ರಿ ಸುಮಾರು 11:30 ವೇಳೆ ಏಕಾಏಕಿ ಬಂದ ಕಾಂಗ್ರೆಸ್ ತಾಲೂಕು ಪಂಚಾಯತಿ ಸದಸ್ಯ ಚಂದು ಮತ್ತು ಜಿನೇಂದ್ರ ಎಂಬುವರು ರಾಡ್ ಬಳಸಿ ಹಲ್ಲೆ ಮಾಡಿದ್ದಾರೆ ಎಂದು ಜೆಡಿಎಸ್ ಕಾರ್ಯದರ್ಶಿ ಚಂದ್ರು ದೂರಿನಲ್ಲಿ ದಾಖಲಿಸಿದ್ದಾರೆ. ಇನ್ನು ಏನಿದು ಪ್ರಕರಣ ಅಂತ ಹೇಳೋದಾದರೆ, ಚಂದು ಮತ್ತು ಜಿನೇಂದ್ರ ಮರಳು ಸಾಗಿಸುವ ವೇಳೆಯಲ್ಲಿ ಚಂದ್ರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ಕಾರಣಕ್ಕೆ ಈ ಹಲ್ಲೆ ನಡೆದಿದೆ ಅನ್ನುವುದಾದರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇಲ್ವಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ನಾನು ತಪ್ಪು ಮಾಡಿದರೂ ತಪ್ಪೇ, ಯಾರು ತಪ್ಪು ಮಾಡಿದರೂ ಅದು ತಪ್ಪೇ. ಅದು ಬಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೆ ಅಧಿಕಾರ ಯಾರು ಕೊಟ್ಟರು? ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗಲಿ ಎಂದು ಮಾಧ್ಯಮದ ಮೂಲಕ ಚಂದ್ರು ಬೇಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನಿನ್ನೆ ಅಷ್ಟೇ ಎಫ್ಐಆರ್ ಕಾಪಿಯನ್ನು ತೆಗೆದುಕೊಂಡು ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಬೇಕು, ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ವಿಪರ್ಯಾಸ ಅಂದರೆ, ಈ ಪ್ರಕರಣ ನಡೆದು 7 ದಿನ ಕಳೆದರೂ JDS ಪಕ್ಷದಿಂದ ಯಾರೂ ಧ್ವನಿ ಎತ್ತಿಲ್ಲ ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಹುಟ್ಟುಹಾಕಿದೆ. ಇನ್ನು ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾವುದೇ ರೀತಿ ಸ್ಪಂದನೆ ಸಿಗ್ತಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕ್ರೈಮ್ ರಿಪೋರ್ಟ್ RJ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಏನಪ್ಪ ಅಂದರೆ, ಇವರು ಮರಳು ದಂಧೆ ಮಾಡ್ತಿದ್ದ ಪ್ರಶ್ನೆ ಮಾಡಿದ್ದಕ್ಕೆ ತಾಲೂಕ್ ಪಂಚಾಯತಿ ಮಾಜಿ ಗೆದ್ದಿರುವಂತಹ ಚಂದ್ರಶೇಖರ್ ಅನ್ನೋನು ಜಿನೇಂದ್ರ ಅನ್ನೋರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ಪೈಪು ಮತ್ತು ಡ್ರ್ಯಾಗರ್ನಿಂದ ಕಣ್ಣಿಗೆ ತಲೆ ಭಾಗಕ್ಕೆಲ್ಲ ಹೊಡೆದು ಇದು ಮಾಡಿ ಎವಿಡೆನ್ಸ್ಗಳು ಏನೂ ಸಿಗಬಾರ್ದು ಅಂತ ಚೈನ್ ಉಂಗುರ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಇದಾದ ನಂತರ ನಾವು ಇದಕ್ಕಿಂತ ಮುಂಚೆ ಪ್ರಶ್ನೆ ಮಾಡಿದ್ದಕ್ಕೆ ಇವರು ಮರಳು ಹೊಡೆಯೋಕ್ಕೆ ಸರ್ ಇವ್ರಿಗೆ ನಾನು ಹೇಳೋದು, ಮರಳು ಹೊಡೆಯೋಕ್ಕೆ ಇವ್ರಿಗೆ ಏನಾದ್ರು ಪರ್ಮಿಷನ್ ಏನಾದ್ರು ಇದೆಯಾ? ಇವ್ರೇನು ರಾಯಲ್ಟಿ ಕಟ್ತಾ ಇದ್ದಾರೆ? ರಾಯಲ್ಟಿ ಕಟ್ಟ ಅಥಾರಿಟಿನೆಲ್ಲ ಇಲ್ಲಿ ಏಕಾಏಕಿ ಬಂದು ಹಿಂದೆಯಿಂದ ಬಂದು ಹಲ್ಲೆ ಮಾಡ್ಬಿಟ್ಟು ಇನ್ನು ಕೊಲೆ ಮಾಡಬೇಕು ಅಂತಲೇ ಬಂದಿದ್ದು. ಇದಕ್ಕಿಂತ ಬಿಫೋರ್ ಒಂದು 8 days 10 days ಬ್ಯಾಕಲ್ಲಿ ಷಣ್ಮುಖ ಅವ್ರ ಹತ್ರ ಜಿನಿ ಅನ್ನೋನು ಬಂದು ನಿನಗೈತೆ ನಾನು ಬಿಡಲ್ಲ, ನಿನ್ನ ಕೊಲೆ ಮಾಡೇ ಮಾಡ್ತೀನಿ ಹೇಳ್ತಾರವ, ಯಾವುದೇ ಕಾರಣಕ್ಕೂ ನೀನು ಬಿಡಲ್ಲ, ನೀನು ಎಲ್ಲ ಸುದ್ದಿನೂ ನೀನು ಎಲ್ಲರಿಗೂ ಒಬ್ಬಿಸ್ತಾ ಇದೀಯ, ಮರಳು ಹೊಡೆಯೋದನ್ನ ಇದು ಮಾಡೋದನ್ನ. ನಮ್ಮದು ರೂಲಿಂಗ್ ಪಾರ್ಟಿ ಇರೋದು, ಚಂದು ಅನ್ನೋನು ಹೇಳೋದು ನಮ್ಮದು ರೂಲಿಂಗ್ ಪಾರ್ಟಿ ಇರೋದು, ನಾವೇನು ಬೇಕಾದ್ರೂ ಮಾಡ್ತೀವಿ, ನಮ್ಮದು MLA ಇರೋದು ಅಂತ ಇವನು ಚಂದು ಹೇಳೋಕ್ಕೆ, ಇವನು ಜಿನಿ ಇದ್ದವನು ನಿನ್ನ ಬಿಡೋದೆಲ್ಲ ಕೊಲೆ ಮಾಡ್ತೀನಿ. ಅವತ್ತು ಆಲ್ಮೋಸ್ಟ್ ಸರ್ ನನ್ನಂತೊಬ್ಬ ಲೀಡ್ರಿಗೆ ಎಷ್ಟು ಇವ್ರು ನ್ಯಾಯ ಕೊಡೋಕ್ಕಾಗಲಿ ಅಂದರೆ ಪಕ್ಷ ಬಿಟ್ಟಾಕಿ ಸರ್. ಇನ್ನು ಜನಸಾಮಾನ್ಯರಿಗೆ, ಬಡವರು ಬಗ್ಗರಿಗೆ ಏನು ನ್ಯಾಯ ಕೊಡ್ತಾರೆ ಇವರು? ಸ್ಟೇಷನ್ ಏನು ಲೀಸ್ಗೆ ಹಾಕ್ಸ್ಕೊಬಿಟ್ಟವ್ರು ಇವರು? ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಇನ್ನೂ ಬರೀ ಒಬ್ಬರು ಹೇಳ್ತಲ್ವ, ಇವ್ರಿಬ್ರನ್ನ ಏನು ಕೂರ್ಸ್ಕೊತಾರೆ, ಇವ್ರನ್ನೇ ಮಾತಾಡ್ಕೋತಾರೆ. ಅವರ ಫೋನ್ಗಳು ಇಸ್ಕೊಂಡು ನೋಡಿ, ಪೊಲೀಸ್ನವ್ರಿಗೆ ಫೋನ್ಗಳನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆ ಅಂತ. ಏನು ಕೆಲಸ ಅವ್ರಿಗೆ ಇವ್ರಿಗೂ ಪೊಲೀಸ್ನವ್ರು ಕೆಲಸ ಮಾಡ್ಬೇಕು ಸರ್. ಸರ್, ಈಗ ಪ್ರಕರಣ ನಡೆದು ಸುಮಾರು 8 ದಿನಗಳಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಕ್ಷದ ಮಾಜಿ ಸಚಿವರು ಸಾರಾ ಮಹೇಶ್ ಅವರಾಗಲಿ ಅಥವಾ ಈ ಭಾಗದ ತಾಲೂಕು ಅಧ್ಯಕ್ಷ ಮೆಡಿಕಲ್ ರಾಜಣ್ಣ ಅವರಾಗಲಿ ಇದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ದಾರಾ? ಸರ್ ಇಲ್ಲ, ಮಹೇಶ್ ಅಣ್ಣ ಅವರು, ನಂದೀಶ್ ಅಣ್ಣ ಅವರು, ಮೆಡಿಕಲ್ ರಾಜಣ್ಣ ಅವರು ಎಲ್ಲರ ಗಮನದಲ್ಲೂ ಇದ್ದು ಸರ್. ಹೇಳ್ತಾ ಇಲ್ವಾ, ಪೊಲೀಸ್ನವರು ಅವತ್ತು ನಾನು ಮೈಸೂರು ನೈಟ್ ರೆಫರ್ ಮಾಡಿದ್ರಲ್ವಾ, ನೈಟ್ ರೆಫರ್ ಮಾಡಿದಾಗ ನಾನು ಹೋಗಲಿಲ್ಲ, ತಲೆನೋವು ಅಂದ್ಬಿಟ್ಟು ಇದು ಮಾಡಿದೆ. ಬೆಳಿಗ್ಗೆ ಮತ್ತೆ ಹಲ್ಲೆ ಮಾಡ್ದ. ಅದಾದ ನಂತರ ನಾನು ಇದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ರೆ ಹಲ್ಲೆ ಮಾಡಿದ್ರೆ ಅವನ್ನ ಒಳಗಡೆ ಬಂದರೆ ಅವನ್ನ ಈಚೆ ಕಳಿಸ್ತಾರೆ. ಹಲ್ಲೆ ಮಾಡಿದವನ್ನ ನನ್ನ ಕೂರ್ಸ್ಕೊಂಡಿರ್ತಾರೆ, ಮೊಬೈಲ್ ಹೊಡೆದೋಗಿರ್ತೈತೆ ಅಂತ ಮೊಬೈಲ್ ಹೊಡೆದಾಕಿರ್ತಾರೆ ಇವರು. ಅವನನ್ನು ಈಚೆ ಕಳಿಸ್ಬಿಟ್ಟು ನನ್ನೇ ಕೂರ್ಸ್ಕೊಂಡಿರ್ತಾರೆ. ಅದಾದ ನಂತರ ನಮ್ಮ ಬ್ರದರ್ ಬಂದು ಈಗ ಮಹೇಶ್ ಅಣ್ಣ ಅವ್ರು ಫೋನ್ ಮಾಡಿ ಏನೋ ಕೂರಿಸಿದ್ದೀರಾ ಅವ್ನು ಹೇಳ್ತಾ, ಒಬ್ಬ ಪೇಷಂಟ್ನ ಇಲ್ಲಿ ಅವನು ಬಿಟ್ಬಿಟ್ಟು ಏನೋ ಕೂರಿಸಿದ್ದೀರಾ ಅಂತ ಅಂದರೆ ಅವಾಗ ಇದು ಹೇಳ್ತಾರೆ. ಅವಾಗ ಸರ್ ಇದಕ್ಕಲ್ಲ ಸರ್, ಹಾಸ್ಪಿಟ್ಲಿಗೆ ಕಳ್ಸೋಣ. ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಬರುತ್ತೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸರ್ ಡೈರೆಕ್ಟ್ ನನಗೆ ಫುಲ್ಲು ತಲೆ, ಈಗಲೂ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ನೋವು ಬರುತ್ತೆ ತುಂಬ ಇಲ್ಲಿ. ಮತ್ತೆ ಸರ್ ಈಗ ಜಾಸ್ತಿ ಮಾತಾಡೋಕ್ಕಲ್ಲ, ಹಂಗಾಗಿ ಸಡನ್ ಆಗಿ ಬೃಂದಾವನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸೋರು ನನ್ನ. ಬೃಂದಾವನ ಹಾಸ್ಪಿಟಲಲ್ಲಿ 4 ದಿನ ಇದೆ ಸರ್. ನಾನು ಈಗ 2 days ಆಯಿತು ಸರ್ ನಾನು ಡಿಸ್ಚಾರ್ಜ್ ಆಗಿ ಇಲ್ಲಿಂದ ಬಂದು. ಈಗ ಮತ್ತೆ ಬರೋದ್ರಲ್ಲಿ ಕಣ್ಣು ಒಳಗಡೆ ನೋವು ಇದೆ. ಸರ್ಜನ್ ಅವರು ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕು ಅಂತ ಹೇಳಿದ್ದಾರೆ, ಐ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಸರ್ ನಾವು ಹೇಳೋದು ಅಂತ ಅಂದರೆ, ನಿಜವಾಗ್ಲೂ ಸಾಲಿಗ್ರಾಮದಲ್ಲಿ ಕಾನೂನು ಅನ್ನೋದು, ಸ್ಟೇಷನ್ ಅನ್ನೋದು ಸರ್ ಭಾಳ ಸರ್ ಇಲ್ಲಿ ಏನೂ ಇಲ್ಲ ಸರ್. ನಿಜವಾಗ್ಲೂ ನ್ಯಾಯ ಸಿಗ್ತಾಯಿಲ್ಲ, ಬಡವ್ರು ಬರೋರಿಗೆಲ್ಲ ನ್ಯಾಯ ಸಿಗ್ತಾಯಿಲ್ಲ. ನೀವು ಆಲ್ಮೋಸ್ಟ್ ಹೋಗಿ ಸರ್, ನೀವು ಅಲ್ಲಿ ವಾಚ್ ಮಾಡಿ, ನೀವು ಸ್ಟೇಷನಲ್ಲಿ ಬರೀ ಅವರೇ ನಾನು ಮುಖಂಡ ಅವನು ಯಾರು ಇಲ್ಲ ಅಲ್ಲಿ. ಬಡವ್ರು ಬಗ್ಗರೆಲ್ಲ ಅಲ್ಲೇ ಈಚೆ ಕಡೆ ಕೂತಿರ್ತಾರೆ. ಅಲ್ಲಿ ನೀವು ನೋಡ್ಬೋದು, ಬೇಕಾದ್ರೆ ಒಂದ್ಸಲ ಹೋಗಿ ನೋಡಿ, ಎಲ್ಲ ಕೂತಿರ್ತಾರೆ. ಯಾರೋ ನಾನು ಅವತ್ತು ಕಂಪ್ಲೇಂಟ್ ಕೊಡೋಕೆ ಹೋದಿನಿ, ನಾನು ಆ ಕಡೆ ಕೂತಿದ್ದೀನಿ, ಅಲ್ಲಿ ಯಾರೋ ಕಂಪ್ಲೇಂಟ್ ತೊಗೊಳೋರೊಬ್ರು ಅಂತಾರೆ, ಕೂತ್ಕೊಳ್ಳಮ್ಮ ನೀನು, ಕೂತ್ಕೊಳ್ಳಮ್ಮ. ಅದೇ ಯಾರು ಬೇರೆಯವ್ರೊಬ್ರು ಚೈನಾಗಿನ ಹಾಕೊಂಡ್ರೆ ಅವ್ರಿಗೆ ಬನ್ನಿ ಸರ್ ಅಂತ ಅಂತಂದ್ರೆ
ಇಲ್ಲ ಸರ್ ನ್ಯಾಯ. ನಾನೇನಾದರೂ ಅವರು ಕಾನೂನು ಪ್ರಕಾರ ಕಾನೂನು ವಿರುದ್ಧ ನಾನು ಅವ್ರಿಗೆ ಮಾತಾಡಿದ್ರೆ ಅವ್ರ ಮೇಲೆ ನನ್ನ ಮೇಲೆ ಕ್ರಮ ಜರುಗಿಸ್ಬೋದಿತ್ತಾನೆ. ಈಗ ಏಕಾಏಕಿ ಇವರು ನನ್ನ ಮೇಲೆ ಬಂದು ಹಲ್ಲೆ ಮಾಡಿ ಹಿಂಗೆ ಇದು ಮಾಡ್ತಾರಲ್ಲ. ಈಗ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನು ಏನು ಬರ್ದಿರೋರು ಸರ್? ಏನು ಸರ್ ಅವ್ರಿಗೆ ಅಂಬೇಡ್ಕರ್ ಸಾಹೇಬ್ರು ಅವ್ರು ಬರೆದಿರೋಕ್ಕೆ ಒಂದು ಬೆಲೆನೇ ಇಲ್ವಾ ಸರ್? ಕಾನೂನು ಅಂತ ಒಂದು ಬರ್ದಿರೋ ಎಲ್ಲರಿಗೂ ಬರ್ದಿರೋದ ಸರ್? ನಾನು ತಪ್ಪು ಮಾಡಿದ್ರೆ ನಂದು ತಪ್ಪೆ, ಅವ್ನು ತಪ್ಪು ಮಾಡಿದ್ರೆ ಅವನದು ತಪ್ಪೆ, ಇನ್ನೊಬ್ಬ ತಪ್ಪು ಮಾಡಿದ್ರೆ ತಪ್ಪೇ ಅದು. ಹಾಂ, ಎಲ್ಲೋಯ್ತು ಸರ್ ಅದು ಕಾನೂನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನು ಎಲ್ಲೋಯ್ತು ಸರ್? ಹಾಂ, ದಯವಿಟ್ಟು ಸರ್ ಹೇಳ್ತಲ್ವ, ಕಾನೂನು ರೀತಿಲಿ ಏನೈತೆ ಸರ್ ದಯವಿಟ್ಟು ಕ್ರಮ ಜರುಗಿಸ್ಬೇಕು ಸರ್. ದಯಮಾಡಿ ಕೈ ಮುಗ್ದು ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ನನಗಾದಂಥ ಅನ್ಯಾಯ ಇನ್ನು ಯಾವುದೇ ಥರ ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಪಕ್ಷಾತೀತವಾಗಿ ನಾನು ಹೇಳ್ತಾ ಇರೋದು, ಯಾರಿಗೂ ಆಗಬಾರ್ದು ಸರ್. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ ಸರ್.